ಇಂದಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಈ ತಿಂಗಳು ನಾವು ಗೀತಾ ಜಯಂತಿಯನ್ನು ಆಚರಿಸಿದ್ದೇವೆ. ಹಾಗೆಯೇ ಭಗವದ್ಗೀತಾ ಮ್ಯಾರಥಾನ್ ಕೂಡ ಇಸ್ಕಾನ್ ಸಂಸ್ಥೆಯಲ್ಲಿ ನಡೀತಾ ಇದೆ. ಹೆಚ್ಚು ಸಂಖ್ಯೆಗಳಲ್ಲಿ ಭಗವದ್ಗೀತೆಯ ಪುಸ್ತಕವನ್ನು ಬಹಳಷ್ಟು ಜನರಿಗೆ ತಲುಪಿಸುವಂತಹ ಕಾರ್ಯವೂ ಕೂಡ ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಭಗವದ್ಗೀತೆಯ ಮಹತ್ವವನ್ನು ತಿಳಿದುಕೊಳ್ಳಿಕ್ಕೋಸ್ಕರ ನಾವೆಲ್ಲ ಇವತ್ತು ಆ ಭಗವಂತನ ಒಂದು ಕೃಪೆಯಿಂದಾಗಿ ಜೊತೆಯಲ್ಲಿ ಬಂದು ಸೇರಿದ್ದೇವೆ. ಭಗವದ್ಗೀತೆಯನ್ನು ಈಗ ಒಂದು ಸ್ವಲ್ಪ ಹೊತ್ತು ಏನೆಲ್ಲ ಅದರಲ್ಲಿ ನಮಗೆ ಸಾಧ್ಯವಾಗ್ತದೋ ಅಷ್ಟರ ಮಟ್ಟಿಗೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡೋಣ. ಗೀತಾ ಮಹಾತ್ಮ್ಯದಲ್ಲಿ ಬರುವಂತಹ ಒಂದು ಬಹಳ ಮುಖ್ಯವಾದಂತಹ ಎಲ್ಲರಿಗೂ ತಿಳಿದಿರುವಂತಹ ಶ್ಲೋಕ ಏನು ಅಂತ ಹೇಳಿದರೆ, ಸರ್ವೋಪನಿಷದೋ ಗಾವೋ ದುಗ್ಧಾ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಈ ಭಗವದ್ಗೀತೆಯನ್ನು ಅದು ಏನು ಅನ್ನುವುದನ್ನು ಒಂದೇ ಒಂದು ಶ್ಲೋಕದಲ್ಲಿ ನಮಗೆ ಇಲ್ಲಿ ತಿಳಿಸಿಕೊಡಲಾಗ್ತಾ ಇದೆ. ಈ ಸರ್ವ ಉಪನಿಷತ್ತುಗಳನ್ನು ಗೋವಾಗಿ ನಾವು ತಿಳಿದುಕೊಂಡ್ರೆ ಆ ಗೋವಿನಿಂದ ಬರುವಂತಹ ಆ ಗೀತಾಮೃತ, ಆ ಹಾಲು ಏನಿದೆ ಅದೇ ಭಗವದ್ಗೀತೆ ಅಂತ ಹೇಳ್ತಾರೆ. ವೇದಗಳು ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ಮನುಷ್ಯ ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು ಅನ್ನುವುದನ್ನು ತಿಳಿಸಿಕೊಡುವಂತಹ ಗ್ರಂಥ. ಅದೊಂದು ಮ್ಯಾನ್ಯುವಲ್ ಇದ್ದ ಹಾಗೆ. ಈ ಪ್ರಪಂಚದಲ್ಲಿ ನಾವು ಹೇಗೆ ಬದುಕಬಹುದು ಮತ್ತು ಈ ಪ್ರಪಂಚ ಬಿಟ್ಟ ನಂತರ ಮುಂದಕ್ಕೆ ನಮ್ಮ ಪ್ರಯಾಣ ಹೇಗೆ ನಡೀತದೆ, ಇದೆಲ್ಲವನ್ನು ಕೂಡ ಈ ವೇದಗಳು ನಮಗೆ ತಿಳಿಸಿಕೊಡ್ತವೆ. ವೇದಗಳಲ್ಲಿ ಋಗ್, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ ಅಂತ ಹೇಳಿ 4 ವೇದಗಳಿವೆ. ಅದನ್ನು ನಾವು 4 ವಿಭಾಗಗಳನ್ನಾಗಿ ಮಾಡಬಹುದು. ಅದನ್ನು ಸಂಹಿತೆಗಳು, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತು ಅಂತ ಹೇಳ್ತಾರೆ. ಈ 4 ಭಾಗದಲ್ಲಿಯೂ ಕೂಡ ಉಪನಿಷತ್ತುಗಳಿಗೆ ಹೆಚ್ಚಿನ ಮಹತ್ವ ಇದೆ. ಯಾಕಂದರೆ ಉಪನಿಷತ್ತುಗಳು ನಮಗೆ ನೇರವಾಗಿ ಆಧ್ಯಾತ್ಮದ ವಿಚಾರವನ್ನು ತಿಳಿಸುವಂಥದ್ದು. ಬೇರೆ ವಿಚಾರಗಳು ಈ ವೇದಗಳಲ್ಲಿ ಆಗಲೇ ಹೇಳಿದ ಹಾಗೆ ಈ ಪ್ರಪಂಚದಲ್ಲಿಯೂ ಕೂಡ ನಾವು ಸುಖವಾಗಿ ಯಾವ ರೀತಿಯಾಗಿ ಬಾಳಬಹುದು ಅನ್ನುವುದನ್ನು ಕೂಡ ಈ ಒಂದು ವೇದವು ನಮಗೆ ತಿಳಿಸಿಕೊಡುತ್ತದೆ. ಒಬ್ಬ ವ್ಯಕ್ತಿ ಸಾತ್ವಿಕ, ರಾಜಸ ಅಥವಾ ತಾಮಸ ಗುಣವನ್ನು ಹೊಂದಿರುವುದಕ್ಕೆ ತಕ್ಕಂತೆ ವೇದಗಳು ಅವನಿಗೆ ಮಾರ್ಗದರ್ಶನವನ್ನು ಮಾಡ್ತದೆ. ಆದರೆ ಉಪನಿಷತ್ತುಗಳು ನಮ್ಮನ್ನು ಆಧ್ಯಾತ್ಮದ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು. ಉಪನಿಷತ್ತುಗಳಲ್ಲಿ ಒಟ್ಟು 108 ಉಪನಿಷತ್ತುಗಳಿವೆ. ಅವುಗಳಲ್ಲಿಯೂ ಕೂಡ ಮುಖ್ಯವಾದಂತಹ ಉಪನಿಷತ್ತುಗಳ ವಿಚಾರಗಳನ್ನು ಪ್ರಭುಪಾದರು ನಮಗೆ ಅಲ್ಲಲ್ಲಿ ಭಾವಾರ್ಥಗಳಲ್ಲಿ ತಿಳಿಸಿಕೊಡ್ತಾ ಇರ್ತಾರೆ. ಐತರೇಯ ಉಪನಿಷತ್ತು, ಬೃಹದಾರಣ್ಯಕ, ಈಶಾವಾಸ್ಯ, ತೈತರೀಯ, ಐತರೇಯ ಉಪನಿಷತ್ತು, ಚಾಂದೋಗ್ಯ, ಕೇನೋಪನಿಷತ್ತು ಇತ್ಯಾದಿಗಳಾಗಿ ಮುಖ್ಯವಾದಂತಹ ಉಪನಿಷತ್ತುಗಳ ವಿಚಾರವಾಗಿ ಶ್ರೀಲ ಪ್ರಭುಪಾದರು ನಮಗೆ ಈ ಅಲ್ಲಲ್ಲಿ ಭಗವದ್ಗೀತೆ, ಭಾಗವತದ ಭಾವಾರ್ಥಗಳಲ್ಲಿ ತಿಳಿಸಿಕೊಡ್ತಾ ಇರ್ತಾರೆ. ಅಂದರೆ ನಮಗೆ ಈ ಉಪನಿಷತ್ತುಗಳು ತಿಳಿಯದೇ ಇರುವಂಥದ್ದೇನೂ ಅಲ್ಲ. ಹಾಗೆ ಶ್ರೀಲ ಪ್ರಭುಪಾದರೇ ಸ್ವತಃ ಈಶೋಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದನ್ನು ನಮಗೆ ಅನುವಾದವನ್ನು ಕೊಟ್ಟಿದ್ದಾರೆ. ಆ ಈಶೋಪನಿಷತ್ತನ್ನು ನಾವು ಕೂಡ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ ಆ ಶ್ರೀಲ ಪ್ರಭುಪಾದರ ಪುಸ್ತಕದ ಸಹಾಯದಿಂದಾಗಿ. ಆ ಎಲ್ಲ ಉಪನಿಷತ್ತುಗಳು, ಈಗ ವೇದದ ಸಾರವು ಉಪನಿಷತ್ತು ಅಂತಾದರೆ ಆ ಎಲ್ಲ ಉಪನಿಷತ್ತಿನ ಸಾರ ಯಾವುದು ಅಂತ ಕೇಳೋದಾದರೆ ಅದು ಭಗವದ್ಗೀತೆ. ಆ ಎಲ್ಲ ಉಪನಿಷತ್ತುಗಳನ್ನು ಒಟ್ಟಿಗೆ ಸೇರಿಸಿ ಅದರ ಸಾರವನ್ನು ನಾವು ಪಡೆದೆವು ಅಂತ ಹೇಳಿದರೆ ಅದು ನಮಗೆ ಈ ಭಗವದ್ಗೀತೆಯ ಒಂದು ರೂಪದಲ್ಲಿ ಸಿಕ್ಕಿದೆ. ಭಗವದ್ಗೀತೆಯು ಶ್ರೀಮದ್ ಮಹಾಭಾರತದ ಒಂದು ಭಾಗವಾಗಿದೆ. ಆ ಶ್ರೀಮದ್ ಮಹಾಭಾರತ ಅದು ಒಂದು ಚಿನ್ನದ ಉಂಗುರ ಇದ್ದ ಹಾಗೆ ಆ ಉಂಗುರದಲ್ಲಿ ಈ ಒಂದು ಭಗವದ್ಗೀತೆ ಅದೊಂದು ವಜ್ರದ ಹರಳು ಇದ್ದ ಹಾಗೆ. ಹಾಗಾಗಿ ಇದೊಂದು ವಜ್ರದ ಉಂಗುರದ ಹಾಗೆ. ಉಂಗುರದಲ್ಲಿ ಒಂದು ಉಂಗುರ ಚಿನ್ನದಿಂದ ಮಾಡಲ್ಪಟ್ಟಿದ್ರೂ ಕೂಡ ಆ ವಜ್ರಕ್ಕೆ ಹೆಚ್ಚಿನ ಬೆಲೆ ಹೇಗಿರ್ತದೋ ಅದೇ ರೀತಿಯಾಗಿ ಮಹಾಭಾರತದಲ್ಲಿ ಈ 1,00,000 ಶ್ಲೋಕದ ಮಹಾಭಾರತದಲ್ಲಿ 700 ಶ್ಲೋಕಗಳ ಭಗವದ್ಗೀತೆಗೆ ಹೆಚ್ಚಿನ ಮಹತ್ವ ಇದೆ. ಭೀಷ್ಮ ಪರ್ವದಲ್ಲಿ ಬರುವಂತಹ ಈ ಭಗವದ್ಗೀತೆ 700 ಶ್ಲೋಕಗಳಲ್ಲಿ ಬರುವಂತಹದ್ದು. 18 ಅಧ್ಯಾಯಗಳನ್ನು ಇದು ಹೊಂದಿದೆ. ಈ ಭಗವದ್ಗೀತೆಯಲ್ಲಿ 18 ಅನ್ನುವಂತಹ ಸಂಖ್ಯೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. 18 ಅನ್ನುವಂಥದ್ದೇ ಜಯದ ಸಂಕೇತ. ಜಯ ಅನ್ನುವಂಥದ್ದೇ ಈ 18 ಅನ್ನುವಂಥ ಒಂದು ಸಂಖ್ಯೆಯ ವಿಶೇಷತೆ. ಹೇಗೆ ಅಂತ ಹೇಳಿದ್ರೆ, ನಾವೀಗ ಸಂಖ್ಯಾಶಾಸ್ತ್ರವನ್ನು ನೋಡುವುದಾದ್ರೆ ಈ ವರ್ಗೀಯ ವ್ಯಂಜನದಲ್ಲಿ 8ನೇ ಅಕ್ಷರ ಜ, ಹಾಗೆ ಅವರ್ಗೀಯ ವ್ಯಂಜನದಲ್ಲಿ ಮೊದಲನೇ ಅಕ್ಷರ ಯ. ಹೀಗೆ ಮೊದಲನೇ ಅಕ್ಷರ ಯ, 8ನೇ ಅಕ್ಷರ ಜ, ಅದನ್ನು ಜಯ ಒಟ್ಟಿಗೆ ಸೇರಿಸಿದ್ರೆ ಜಯ ಅಂತ ಹೇಳಿ ಆಗ್ತದೆ.
ಸಂಸ್ಕೃತದಲ್ಲಿ ಸಂಖ್ಯೆಯನ್ನ ಎರಡನೇ ಸಂಖ್ಯೆಯನ್ನ ಮೊದಲು ಹೇಳುವಂಥದ್ದು ಅಷ್ಟಾದಶ ಅಂತ ಹೇಳ್ತೇವೆ. ಅಷ್ಟಾದಶಾಧ್ಯಾಯಿನಿ, ಅಷ್ಟ ಅನ್ನುವಂಥದ್ದು ಮೊದಲು ಬರ್ತದೆ. ಅಂದ್ರೆ ಆ 8ನೆಯ ಅಕ್ಷರ ಜ, ಆಮೇಲೆ ಮೊದಲನೆಯ ಅಕ್ಷರ ಯ, ಇದು ಜಯದ ಸಂಕೇತ. ಇನ್ನು 18 ಅನ್ನುವಂಥದ್ದು ಅನೇಕ ಕಡೆಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಮಹಾಭಾರತದಲ್ಲಿರುವಂತಹ ಪರ್ವಗಳು 18, ಹಾಗೆಯೇ ಈ ಯುದ್ಧವು ನಡೆದಿರುವಂಥದ್ದು 18 ದಿನಗಳ ಕಾಲ, ಮತ್ತೆ 18 ಅಕ್ಷೋಹಿಣಿ ಸೈನ್ಯಗಳು ಸೇರಿ ಯುದ್ಧವನ್ನ ಮಾಡಿರುವಂಥದ್ದು. ಹಾಗೆಯೇ ಇನ್ನು ಮೊದಲನೆಯ ಅಧ್ಯಾಯವನ್ನ ನಾವು ನೋಡುವುದಾದ್ರೆ ಅಲ್ಲಿ ಮೊದಲು ಧೃತರಾಷ್ಟ್ರನು ಕೇಳಿದಂತಹ ಪ್ರಶ್ನೆ ಸಂಜಯನಲ್ಲಿ, ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಅಂತೇಳಿ, ನನ್ನ ಮತ್ತು ಪಾಂಡವರ ಮಕ್ಕಳು ಏನು ಮಾಡಿದ್ರು ಅಂತೇಳಿ. ಧೃತರಾಷ್ಟ್ರನು ಕೇಳಿದಂತಹ ಪ್ರಶ್ನೆಗೆ ಸರಿಯಾಗಿಯೇ ಸಂಜಯ ಉತ್ತರವನ್ನು ಕೊಡ್ತಾನೆ. ಮಾಮಕಾಹ, ನನ್ನ ಮಕ್ಕಳು ಏನು ಮಾಡಿದ್ರು ಅಂದ್ರೆ ಮೊದಲು ದುರ್ಯೋಧನ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಆಮೇಲೆ ಅರ್ಜುನನ ವಿಚಾರವನ್ನ ಹೇಳುವಂಥದ್ದು. ಅಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಆ ಒಂದು ಯುದ್ಧದ ಒಂದು ಸನ್ನಿವೇಶವನ್ನ ವಿವರಿಸಿ ಹೇಳುವಾಗ ಆ ದುರ್ಯೋಧನನ ಬಾಯಿಯಿಂದ ಬಂದಂತಹ ಆ ಒಂದು ಪಾಂಡವರ ಯೋಧರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಅದು ಕೂಡ ನಮಗೆ 18 ಆಗಿ ಕಾಣಲಿಕ್ಕೆ ಸಿಗ್ತದೆ. ಈ ಮೊದಲನೆಯ ಅಧ್ಯಾಯವನ್ನ ನಾವು ನೋಡುವುದಾದ್ರೆ ದುರ್ಯೋಧನನು ದ್ರೋಣಾಚಾರ್ಯರಲ್ಲಿ ಹೇಳುವಂತಹ ಮಾತು 3ನೆಯ ಶ್ಲೋಕದಿಂದ ಅದು ಪ್ರಾರಂಭವಾಗ್ತದೆ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಅಂದ್ರೆ ದ್ರುಪದ ಪುತ್ರೇಣ ಅಂದ್ರೆ ದೃಷ್ಟದ್ಯುಮ್ನನ ಕುರಿತಾಗಿ ಇಲ್ಲಿ ಹೇಳುವಂತಹದ್ದು. ಈ ದೃಷ್ಟದ್ಯುಮ್ನನ ನಂತರ ಯುಯುಧಾನ, ವಿರಾಟ, ದ್ರುಪದ, ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಶೈವ್ಯ, ಯುಧಾಮನ್ನು, ಉತ್ತಮೌಜ, ಅಭಿಮನ್ಯು ಇತ್ಯಾದಿಯಾಗಿ ಒಟ್ಟು 13 ಜನರ ಹೆಸರನ್ನ ಹೇಳ್ತಾನೆ. ಮತ್ತೆ ಕೊನೆಯದಾಗಿ ದ್ರೌಪದಿಯ 5 ಮಕ್ಕಳು, ಹೀಗೆ 13 ಮತ್ತು 13ಕ್ಕೆ 5 ಸೇರಿಸಿದ್ರೆ ಒಟ್ಟು 18 ಜನರ ಹೆಸರನ್ನ ಹೇಳಿದ್ದಾರೆ. ಇಲ್ಲಿಯೂ ಕೂಡ ಆ 18 ಅನ್ನುವಂಥದ್ದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಪಾಂಡವರಿಗೆ ಜಯವು ಖಂಡಿತವಾಗಿಯೂ ಸಿಗುತ್ತದೆ. ಆದರೆ ನಾವು ಕೌರವರ ಸಂಖ್ಯೆಯನ್ನ ಇಲ್ಲಿ ನೋಡುವುದಾದ್ರೆ ಕೌರವರು ಎಷ್ಟು ಜನರ ಹೆಸರನ್ನ ಆತನು ವಿವರಿಸಿದ್ದಾನೆ ಅನ್ನುವುದನ್ನು ನೋಡುವುದಾದ್ರೆ ಇಲ್ಲಿ 7 ಜನರ ಹೆಸರನ್ನ ದುರ್ಯೋಧನ ಹೇಳ್ತಾನೆ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯ, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ ಮತ್ತೆ ಸೌಮದತ್ತಿಯ ಹೆಸರನ್ನ ಹೇಳ್ತಾನೆ. ಹಾಗೆ ಹೆಸರನ್ನ ಹೇಳುವಾಗ ಇಲ್ಲಿ ವಿಶೇಷತಃ ಅನ್ನುವಂತಹ ಮಾತನ್ನ ಹೇಳ್ತಾನೆ. ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ, ದ್ರೋಣಾಚಾರ್ಯರಿಗೆ ಹೇಳುವಂತಹದ್ದು. ನಮ್ಮಲ್ಲಿ ಇರುವಂತಹ ಅಂದ್ರೆ ನಮ್ಮ ಸೈನ್ಯದಲ್ಲಿರುವಂತಹ ವಿಶೇಷವಾಗಿರುವ ಯೋಧರ ಹೆಸರುಗಳನ್ನು ಹೇಳ್ತೇನೆ ಅಂತೇಳಿ. ಇಲ್ಲಿ ದುರ್ಯೋಧನನ ಮಾತಿನಲ್ಲಿ ಒಂದು ರೀತಿಯಾದಂತಹ ವ್ಯಂಗ್ಯ ಅಂತ ಹೇಳ್ಬೋದು, ಅಥವಾ ಆ ಒಂದು ಸ್ಥೈರ್ಯ, ಆತ್ಮಸ್ಥೈರ್ಯದ ಕೊರತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಯಾರನ್ನ ದುರ್ಯೋಧನ ಹೆಸರಿಸಿದ್ದಾನೋ ಅವರು ಸಂಪೂರ್ಣವಾಗಿ ದುರ್ಯೋಧನನಿಗೋಸ್ಕರ ಯುದ್ಧವನ್ನ ಮಾಡ್ತಾ ಇಲ್ಲ. ಅವರ ಮೇಲೆ ದುರ್ಯೋಧನನಿಗೆ ಒಂದು ರೀತಿಯಾದಂತಹ ಸಂಶಯವಿದೆ. ಆ ಕಾರಣಕ್ಕಾಗಿ ಇವರು ನಮ್ಮ ಒಂದು ಸೇನೆಯಲ್ಲಿರುವಂತಹ ವಿಶೇಷವಾದಂತಹ ಸೈನಿಕರು ಅಥವಾ ಯೋಧರು ಅಂತ ಹೇಳಿ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಭವಾನ್ ಅಂತ ದ್ರೋಣಾಚಾರ್ಯರನ್ನು ಸಂಬೋಧಿಸ್ತಾನೆ. ದ್ರೋಣಾಚಾರ್ಯರು ಪಾಂಡವರ ಪಕ್ಷಪಾತಿ. ಯಾಕಂದ್ರೆ ದ್ರೋಣಾಚಾರ್ಯರಿಗೆ ಅತಿ ಪ್ರಿಯನಾದಂತಹ ಯೋಧ ಯಾರು ಅಂತ ಹೇಳಿದ್ರೆ ಅರ್ಜುನನಿಗೆ ತಮ್ಮಲ್ಲಿದ್ದ ಎಲ್ಲವನ್ನು ಕೂಡ ದ್ರೋಣಾಚಾರ್ಯರು ಧಾರೆ ಎರೆದು ಕೊಟ್ಟಿದ್ದಾರೆ. ಅಷ್ಟು ಅರ್ಜುನನ ಮೇಲೆ ಅವರಿಗೆ ಪ್ರೀತಿ ಇದೆ. ಹಾಗಾಗಿ ಪಾಂಡವರ ವಿರುದ್ಧ ದ್ರೋಣಾಚಾರ್ಯರು ಯುದ್ಧ ಮಾಡ್ತಾರೆ ಅನ್ನೋದರಲ್ಲಿ ದುರ್ಯೋಧನಿಗೆ ಸಂಶಯವಿದೆ. ಹಾಗೆ ಭೀಷ್ಮಾಚಾರ್ಯರು ಕೂಡ ನೇರವಾಗಿ ಹೇಳಿದ್ದಾರೆ, ಯಾವುದೇ ಪಂಚಪಾಂಡವರಲ್ಲಿ ಯಾರನ್ನೂ ಕೂಡ ನಾನು ಕೊಲ್ಲುವುದಿಲ್ಲ ಅಂತ ಹೇಳಿ. ಮತ್ತೆ ಕರ್ಣನಾದ್ರೂ ದುರ್ಯೋಧನನಿಗೆ ಬಹಳ ಆಪ್ತನಾಗಿದ್ದಾನೆ, ಅವನಾದ್ರೂ ಯುದ್ಧ ಮಾಡ್ತಾನ ಅಂತ ಕೇಳಿದ್ರೆ ಇಲ್ಲ. ಮಹಾಭಾರತದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸಲ ಕರ್ಣನು ತನ್ನನ್ನು ತಾನು ಬಹಳಷ್ಟು ಹೊಗಳ್ತಾನೆ. ಹಾಗೆ ಆತನು ಪಾಂಡವರನ್ನ ಬಹಳಷ್ಟು ತೆಗಳಿದಾಗ ಭೀಷ್ಮಾಚಾರ್ಯರು ಕರ್ಣನಿಗೆ ಚೆನ್ನಾಗಿ ಬೈತಾರೆ. ಆ ಒಂದು ಸಂದರ್ಭದಲ್ಲಿ ಕರ್ಣ ಹೇಳ್ತಾನೆ, ಎಲ್ಲಿಯವರೆಗೆ ಭೀಷ್ಮಾಚಾರ್ಯರು ಈ ರಣರಂಗದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ನಾನು ಯುದ್ಧಕ್ಕೆ ಬರುವುದಿಲ್ಲ ಅಂತೇಳಿ. ಹಾಗಾದ್ರೆ ಈ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಷ್ಟರ ತನಕ ಕರ್ಣನಲ್ಲಿ ದುರ್ಯೋಧನ ಸ್ನೇಹವನ್ನು ಬೆಳೆಸಿ ಅವನಿಗೆ ಬೇಕಾದ್ದೆಲ್ಲವನ್ನು ಕೂಡ ಕೊಟ್ಟದ್ದು ಈ ಒಂದು ಸಂದರ್ಭಕ್ಕಾಗಿ. ಈ ಮಹಾಭಾರತ ಯುದ್ಧದಲ್ಲಿ ಅರ್ಜುನನನ್ನ ಸಂಹಾರ ಮಾಡಬೇಕು ಅಥವಾ ಅರ್ಜುನನಿಗೆ ಎದುರಾಗಿ ಕರ್ಣ ನಿಲ್ಲಬೇಕು ಅನ್ನುವಂತಹ ಉದ್ದೇಶ.
ಆದರೆ ಇಲ್ಲಿ ಭೀಷ್ಮಾಚಾರ್ಯರು ಇಚ್ಛಾಮರಣಿಗಳು. ಅವರಂತೂ ಯುದ್ಧದಲ್ಲಿ ನಿಂತರೆ ಅವರನ್ನು ಎದುರಿಸುವವರಿಲ್ಲ. ಮತ್ತು ಭೀಷ್ಮಾಚಾರ್ಯರು ಆ ಒಂದು ಯುದ್ಧದಲ್ಲಿ ಮಣಿಯದೆ ಕರ್ಣನು ಅಲ್ಲಿ ಪ್ರವೇಶಿಸುವುದಿಲ್ಲ. ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಅರ್ಜುನನ್ನ ಅಥವಾ ಇತರ ಯಾವುದೇ ಪಾಂಡವರನ್ನು ಏನೂ ಮಾಡುವುದಿಲ್ಲ. ಹಾಗೆ ನೋಡಿದ್ರೆ ಅಲ್ಲಿ ಪಾಂಡವರು ಸುರಕ್ಷಿತವಾಗಿದ್ದಾರೆ ಅನ್ನುವುದು ಆ ಒಂದು ನಮಗೆ ಮೇಲ್ನೋಟಕ್ಕೆ ಕಾಣುತ್ತದೆ. ಇನ್ನು ಕೃಪಾಚಾರ್ಯರನ್ನು ನೋಡುವುದಾದ್ರೆ, ಕೃಪಾಚಾರ್ಯರು ದ್ರೋಣಾಚಾರ್ಯರು ಮತ್ತು ಭೀಷ್ಮಾಚಾರ್ಯರು ಯಾವ ರೀತಿಯಾಗಿ ಇರ್ತಾರೋ ಅದೇ ರೀತಿಯಾಗಿ ಅವರು ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರ ಹಿಂದೆಯೇ ಕೃಪಾಚಾರ್ಯರು ಹೋಗುವಂಥದ್ದು. ಅವರು ಕೌರವರ ಪಕ್ಷದಲ್ಲಿರುವ ಕಾರಣಕ್ಕಾಗಿ ಕೃಪಾಚಾರ್ಯರು ಕೂಡ ಅಲ್ಲಿ ಇದ್ದಾರೆ. ಇನ್ನು ಅಶ್ವತ್ಥಾಮ, ಅವನ ನಿರ್ಧಾರದಲ್ಲಿ ಸ್ಥಿರತೆ ಅನ್ನುವಂಥದ್ದು ಇರುವುದಿಲ್ಲ. ಆತನು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೂ ಅದನ್ನು ಸಾಧಿಸುವಂತಹ ಒಂದು ಕಾರ್ಯ, ಆ ಒಂದು ಸ್ಥಿರತೆ ಅವನಲ್ಲಿ ಇಲ್ಲದೆ ಇರುವುದನ್ನು ಮಹಾಭಾರತದ ಅನೇಕ ಘಟನೆಗಳಲ್ಲಿ ನಾವು ಕಾಣಬಹುದು. ಹಾಗೆ ವಿಕರ್ಣ, ಆತನು ದ್ರೌಪದಿಗೆ ಅಪಮಾನ ಮಾಡುವಂತಹ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಅಪಮಾನ ಮಾಡಿದಾಗ ವಿಕರ್ಣ ಅದಕ್ಕೆ ಎದುರಾಗಿ ಮಾತನಾಡಿದ್ದ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆತನು ಧರ್ಮದ ಪಕ್ಷದಲ್ಲಿ ಮಾತನಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅಲ್ಲ. ಆದರೆ ಈ ವಿಕರ್ಣನಿಗೆ ಒಂದು ಅಭ್ಯಾಸ ಏನು ಅಂತ ಹೇಳಿದ್ರೆ, 4 ಜನ ಸೇರಿದಲ್ಲಿ ತನ್ನ ಹೆಸರು ಬರಬೇಕು, ತಾನು ದೊಡ್ಡ ವ್ಯಕ್ತಿ ಅಂತೇಳಿ ತೋರಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶ ಅವನಿಗೆ. ಅದಕ್ಕಾಗಿ ಆತನು ಅಲ್ಲಿ ಆ ಒಂದು ಸಂದರ್ಭದಲ್ಲಿ ದುರ್ಯೋಧನ ದುಶ್ಯಾಸನ ವಿರುದ್ಧವಾಗಿ ಮಾತನಾಡಿದ್ದಾನೆ. ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ವಿಕರ್ಣ ಮಾಡಬಾರದು ಅನ್ನುವಂತಹ ಉದ್ದೇಶದಿಂದ ಆತನ ಹೆಸರನ್ನು ಕೂಡ ಹೇಳ್ತಾ ಇದ್ದಾನೆ. ಹಾಗೆ ಸೌಮದತ್ತಿ ಅನ್ನುವಂತಹ ಯೋಧ, ಆತನು ಭೀಷ್ಮಾಚಾರ್ಯರ ಒಂದು ವಯಸ್ಸಿನ ಬಹಳ ಹಿರಿಯರಾದಂತಹ ಒಬ್ಬ ಯೋಧ. ಅವರು ಕೂಡ ಈ ಒಂದು ಕೌರವರು ನನ್ನವರು ಅನ್ನುವಂತಹ ಉದ್ದೇಶದಿಂದ ಬಂದಿದ್ದಾರೆ ವಿನಃ ದುರ್ಯೋಧನನನ್ನ ಯುದ್ಧದಲ್ಲಿ ಗೆಲ್ಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ಬಂದದ್ದಲ್ಲ. ಹೀಗೆ ವಿಶೇಷತಃ ಅನ್ನುವಂತಹ ಒಂದು ಮಾತಿನಲ್ಲಿ ಆ ಒಂದು ಯುದ್ಧದಲ್ಲಿ ದುರ್ಯೋಧನನಿಗೆ ತನ್ನ ಜಯದಲ್ಲಿ ಒಂದು ಅನುಮಾನ ಇದೆ ಅನ್ನುವುದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಪಾಂಡವರ ಪಕ್ಷದಲ್ಲಿ ನಾವು ನೋಡುವುದಾದ್ರೆ ಪ್ರತಿಯೊಬ್ಬರು ಕೂಡ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಕೌರವರನ್ನ ನಾವು ಸೋಲಿಸಬೇಕು, ಧರ್ಮ ಯುದ್ಧದಲ್ಲಿ ನಾವು ಗೆಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ. ಈಗ ಭಗವದ್ಗೀತೆ 18 ಅಧ್ಯಾಯಗಳಲ್ಲಿ ಕೊಟ್ಟಿದ್ದಾರೆ, 700 ಶ್ಲೋಕಗಳಿವೆ. ಆದರೆ ಈ ಭಗವದ್ಗೀತೆಯ ಸಾರ ಎಲ್ಲಿದೆ? ಈ ಭಗವದ್ಗೀತೆಯ ಸಾರ ಅನ್ನುವಂಥದ್ದು ಭಗವದ್ಗೀತೆಯ 2ನೇ ಅಧ್ಯಾಯ. ಇದನ್ನ ಗೀತಾ ಸಾರ ಅಂತ ಹೇಳಿಯೂ ಕರೀತಾರೆ, ಗೀತಾ ಸಾರ ಸಂಗ್ರಹ ಅಂತೇಳಿ ಕರೀತಾರೆ. ಯಾಕಂದ್ರೆ ಇಡೀ ಭಗವದ್ಗೀತೆಯಲ್ಲಿ ಏನನ್ನ ಕೃಷ್ಣ ಹೇಳಿದ್ದಾನೋ ಅದರ ಒಂದು ಸಂಕ್ಷಿಪ್ತವಾಗಿ 2ನೇ ಅಧ್ಯಾಯದಲ್ಲಿ ತಿಳಿಸಿಕೊಡಲಾಗಿದೆ. ಅರ್ಜುನನು ತಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಏನೆಲ್ಲ ಕಾರಣವನ್ನ ಕೊಟ್ಟಿದ್ದಾನೋ ಅದೆಲ್ಲದಕ್ಕೂ ಪರಿಹಾರವನ್ನ ಶ್ರೀಕೃಷ್ಣ ನೀಡಿದ ಅಧ್ಯಾಯ ಅದು 2ನೇ ಅಧ್ಯಾಯ. ಹಾಗಾಗಿ ಯಾರು ಸಂಪೂರ್ಣ ಭಗವದ್ಗೀತೆಯನ್ನ ಓದಿದ್ರೆ ತುಂಬಾ ಒಳ್ಳೆಯದು, ಅಥವಾ ಕನಿಷ್ಠ ಪಕ್ಷ ನಾವು 2ನೇ ಅಧ್ಯಾಯವನ್ನ ಸರಿಯಾಗಿ ಓದಿ ತಿಳಿದುಕೊಳ್ಳಬೇಕು. ಈಗ ಆ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದಂತಹ ಆ ಗೀತೋಪದೇಶದ ಸಾರ ಏನು ಅನ್ನುವುದನ್ನ ತಿಳಿದುಕೊಳ್ಳೋಣ. ಅದಕ್ಕೆ ಮೂಲ ಕಾರಣವಾದಂತಹ ಆ ಮೊದಲನೇ ಅಧ್ಯಾಯದಲ್ಲಿರುವಂತಹ ಅರ್ಜುನನ ಮಾತುಗಳು, ಅರ್ಜುನನ ಪ್ರಶ್ನೆಗಳು ಅದು ಏನು ಅನ್ನುವುದನ್ನು ಕೂಡ ನಾವು ಈಗ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಭಗವದ್ಗೀತೆಯನ್ನ ಓದಿದವರು, ತಿಳಿದುಕೊಂಡವರು, ಅರ್ಥ ಮಾಡಿಕೊಂಡವರು, ಅವರ ಮನಸ್ಸಿನಲ್ಲಿಯೂ ಕೂಡ ಒಂದು ಪ್ರಶ್ನೆ ಉಳಿಯುವಂತಹದ್ದು ನಮಗೆ ಕಾಣ್ತದೆ. ಏನು ಅಂತ ಹೇಳಿದ್ರೆ, ಯುದ್ಧ ನಿಜವಾಗ್ಲೂ ಅಗತ್ಯ ಇತ್ತ? ಯುದ್ಧವನ್ನು ತಪ್ಪಿಸಬಹುದಿತ್ತಲ್ಲ? ಶ್ರೀಕೃಷ್ಣನೇ ಸ್ವತಃ ನಿಂತು ಅರ್ಜುನ ತಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಶಾಂತಿಯನ್ನ ಪ್ರತಿಪಾದನೆ ಮಾಡಿದ್ರೂ ಕೂಡ ಶಾಂತವಾಗಿದ್ದಂತಹ ಅರ್ಜುನನನ್ನ ಯುದ್ಧ ಮಾಡಬೇಕು ಅಂತೇಳಿ ಹುರಿದುಂಬಿಸಿದ್ದು ಶ್ರೀಕೃಷ್ಣ. ಈ ಯುದ್ಧದ ವಿನಃ ಬೇರೆ ಒಂದು ವಿಧಾನದಿಂದ ಧರ್ಮ ಸಂಸ್ಥಾಪನೆ ಮಾಡಬಹುದಿತ್ತಲ್ಲ? ಇಷ್ಟೊಂದು ಜನರ ಒಂದು ಹತ್ಯೆ, ಅದಕ್ಕೆ ಏನು ಅಗತ್ಯ ಇತ್ತು ಅನ್ನುವಂತಹ ಒಂದು ಯೋಚನೆ ಬಹಳಷ್ಟು ಜನರಲ್ಲಿ ಭಗವದ್ಗೀತೆಯನ್ನು ಓದಿದ ನಂತರವೂ ಉಳಿದುಕೊಳ್ಳುವುದನ್ನು ನಾವು ಕಾಣಬಹುದು. ಆದರೆ ಈ ಮಹಾಭಾರತದ ಹಿನ್ನೆಲೆಯನ್ನು ನಾವು ಸ್ವಲ್ಪ ನೋಡುವುದಾದ್ರೆ, ಮಹಾಭಾರತದಲ್ಲಿ ಯುದ್ಧವನ್ನು ನಿಲ್ಲಿಸಲಿಕ್ಕೋಸ್ಕರ ಪಾಂಡವರು ಮತ್ತು ಶ್ರೀಕೃಷ್ಣ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಕೊನೆಗೆ ಸಂಧಾನಕ್ಕಾಗಿ ಬಂದಂತಹ ಕೃಷ್ಣ
ಹೇಳ್ತಾನೆ, ಪಾಂಡವರಿಗೆ 5 ಗ್ರಾಮಗಳನ್ನು ಕೊಡು, ಅವರು ಅದರಲ್ಲೇ ಸುಖವಾಗಿರ್ತಾರೆ, ಉಳಿದದೆಲ್ಲ ನೀನೇ ಇಟ್ಟುಕೋ, ಈ ಯುದ್ಧ ಬೇಡ, ಇಷ್ಟೊಂದು ಒಂದು ನರಮೇಧ ನಡೆಯುವುದು ಬೇಡ ಅಂತ ಹೇಳಿದ್ರು ಕೂಡ ದುರ್ಯೋಧನ ಏನು ಹೇಳ್ತಾನೆ, ಅವರಿಗೆ ನಾನು ಸೂಜಿ ಮೊನೆಯಷ್ಟು ಜಾಗವನ್ನು ಕೂಡ ಕೊಡುವುದಿಲ್ಲ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಯುದ್ಧವು ಅನಿವಾರ್ಯವಾಗುತ್ತದೆ. ಹಾಗೆ ಶ್ರೀಕೃಷ್ಣನನ್ನೇ ಬಂಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಶ್ರೀಕೃಷ್ಣನಿಂದಲೇ ಎಲ್ಲವೂ ನಡೀತಾ ಇರುವಂತದ್ದು, ಅವನನ್ನೇ ಬಂಧಿಸಿ ನಾವು ಸೆರೆಯಲ್ಲಿಟ್ಟು ಬಿಟ್ರೆ ಈ ಪಾಂಡವರ ಎಲ್ಲ ಶಕ್ತಿಯು ಅಡಗಿ ಹೋಗ್ತದೆ ಅನ್ನುವಂತಹ ಒಂದು ಧೈರ್ಯ ದುರ್ಯೋಧನನಿಗೆ. ಇಲ್ಲಿ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಪಾಂಡವರು ಇಷ್ಟು ವರ್ಷ ಅರಣ್ಯವಾಸದಲ್ಲಿದ್ರು, ಅವರೇನು ನನಗೆ ಇಷ್ಟೊಂದು ಸಹಾಯಕ್ಕೆ ಜನರಿದ್ದಾರೆ, ಇವರು ಏನು ಸೇನೆಯನ್ನು ಸೇರಿಸಿ ಯುದ್ಧವನ್ನ ಮಾಡಬಲ್ಲರು, ಇವರಿಗೇನು ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದು ದುರ್ಯೋಧನನ ಒಂದು ಯೋಚನೆ. ಆದರೆ ಶ್ರೀಕೃಷ್ಣ ಎಲ್ಲವನ್ನು ಕೂಡ ಬದಲಾಯಿಸಿಬಿಟ್ಟ. ಪಾಂಡವರಲ್ಲಿ 7 ಅಕ್ಷೋಹಿಣಿ ಸೈನ್ಯ ಇದ್ರೂ ಕೂಡ 11 ಅಕ್ಷೋಹಿಣಿ ಸೈನ್ಯವನ್ನ ಸೋಲಿಸಿ ಆ ಧರ್ಮ ಸಂಸ್ಥಾಪನೆಯನ್ನ ಮಾಡಲಾಯಿತು. ಹಾಗಾಗಿ ಯುದ್ಧವನ್ನ ಮಾಡುವುದು ಮಾಡದೇ ಇರುವಂತಹದ್ದು ಪ್ರಶ್ನೆ ಈಗ ಬರುವುದಿಲ್ಲ. ಯುದ್ಧ ಅನಿವಾರ್ಯವಾದ ಮೇಲೆಯೇ ಎಲ್ಲರೂ ಬಂದು ಇಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಸೇರಿರುವಂತಹದ್ದು. ಆದರೆ ನಂತರ ಬಂದಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ದುರ್ಯೋಧನನಿಗೆ ಉಂಟಾದಂತಹ ಮೋಹ, ಈ ಅರ್ಜುನನಿಗೆ ಉಂಟಾದಂತಹ ಮೋಹ, ಅದು ಭಗವಂತನ ಒಂದು ಕೃಪೆಯಿಂದಲೇ ಅಥವಾ ಭಗವಂತನೇ ಸ್ವತಃ ಮಾಡಿರುವಂತಹದ್ದು. ಅರ್ಜುನನ ಮುಖಾಂತರವಾಗಿ ಭಗವದ್ಗೀತೆ ಲೋಕಕ್ಕೆ ಸಮರ್ಪಣೆಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅರ್ಜುನ ಹೇಳ್ತಾನೆ, ಒಟ್ಟು 5 ಕಾರಣಗಳನ್ನು ಹೇಳ್ತಾನೆ ಯಾಕೆ ನಾನು ಯುದ್ಧ ಮಾಡುವುದಿಲ್ಲ. ಈ 5 ಕಾರಣಗಳು ಕೂಡ ನಾವು ನೋಡುವಾಗ ಇದೆಲ್ಲ ಸರಿ ಇದೆ ಅಂತೇಳಿ ಅನ್ನಿಸ್ತದೆ. ಅರ್ಜುನನೇ ಹೇಳುವುದು ಸರಿ, ಯಾಕೆ ಯುದ್ಧ ಮಾಡಬೇಕು, ಯುದ್ಧ ಬೇಡ ಅಂತೇಳಿ ಅನ್ನಿಸ್ತದೆ. ಆದ್ರೆ ಅದಕ್ಕೆ ಉತ್ತರವನ್ನ ಕೃಷ್ಣ ಒಂದೊಂದಾಗಿಯೇ ಕೊಡ್ತಾ ಹೋಗ್ತಾನೆ. ಮೊದಲನೇದಾಗಿ ಸ್ವಜನ. ಇಷ್ಟು ಜನರೆಲ್ಲ ಸೇರಿದ್ದಾರೆ, ಇವರೆಲ್ಲ ನನ್ನ ಶತ್ರುಗಳಲ್ಲ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ನನ್ನ ಗುರುಗಳು, ನನ್ನ ಆಚಾರ್ಯರು, ನನ್ನ ಅಜ್ಜ, ನನ್ನ ಮಾವ, ನನ್ನ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ ಬಂದು ಇಲ್ಲಿ ಸೇರಿದ್ದಾರೆ. ಇವರನ್ನೆಲ್ಲ ಸಾಯಿಸಿ ನಾನು ಪಡೆಯುವಂಥದ್ದೇನಿದೆ, ಈ ಸ್ವಜನರನ್ನ ನಾನು ಸಾಯಿಸಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಈ ಮೊದಲನೆಯ ಅಧ್ಯಾಯದಲ್ಲಿ ಅರ್ಜುನನು ಹೇಳುವಂತಹದ್ದು. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿಚ. ಈ ಸ್ವಜನರನ್ನ ಸಾಯಿಸಿ ನನಗೆ ಯಾವುದೇ ಸುಖ ಬೇಕಾಗಿಲ್ಲ ಕೃಷ್ಣ ಅಂತ ಹೇಳಿ ಇಲ್ಲಿ ಅರ್ಜುನನು ಹೇಳ್ತಾ ಇರುವಂತಹದ್ದು. ಇದು ಮೊದಲನೆಯ ಕಾರಣ, ನನ್ನವರನ್ನು ನಾನು ಸಾಯಿಸಲಿಕ್ಕೆ ಸಿದ್ಧ ಇಲ್ಲ. ಎರಡನೆಯ ಕಾರಣ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಒಂದು ವೇಳೆ ಯುದ್ಧ ನಡೀತು ಅಂತಲೇ ಇಟ್ಕೊಳ್ಳೋಣ, ಅವರು ಗೆಲ್ತಾರೆ ಅಥವಾ ನಾವು ಗೆಲ್ತೇವೆ. ಈಗ ನಾವು ಗೆದ್ರೆ, ನಾವೀಗ ಯುದ್ಧ ಮಾಡುವಂಥದ್ದು ಗೆಲ್ಲಲಿಕ್ಕೆ, ಸರಿ, ನಾವು ಅಂದುಕೊಂಡದ್ದೇ ಆಯ್ತು ಅಂತ ಇಟ್ಕೊಳ್ಳೋಣ, ನಾವು ಗೆದ್ದೆವು. ನಾವು ಸೋತ್ರಂತೂ ಸೋಲು ನಮಗೆ ದುಃಖ ತರುವಂತಹದ್ದು. ನಾವು ಗೆದ್ರೆ ನಮಗೆ ಸುಖ ಸಿಗ್ತದಾ? ಖಂಡಿತವಾಗಿಯೂ ಇಲ್ಲ. ಇಷ್ಟು ಜನರನ್ನ ಸಾಯಿಸಿ ನಮಗೆ ಸಿಗುವಂತಹ ಗೆಲುವು ಅದೇನಿದೆ ಅದು ನಮಗೆ ಯಾವತ್ತಿಗೂ ಸುಖವನ್ನ ತಂದು ಕೊಡುವುದಿಲ್ಲ. ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನವ ಯಶಾಮರ್ಥೆ ಕಾಂಕ್ಷಿತಂನೋ ರಾಜ್ಯಂ ಭೋಗ ಸುಖಾನಿಚ. ಅವರ ರಕ್ತವು ಮೆತ್ತಿದಂತಹ ಈ ಒಂದು ಐಶ್ವರ್ಯವನ್ನ ಪಡೆದು ನಾವು ಏನು ಭೋಗವನ್ನ ಮಾಡಲಿಕ್ಕೆ ಸಾಧ್ಯ ಇದೆ? ಅವರನ್ನೆಲ್ಲ ಸಾಯಿಸಿದ ನಂತರ ನಮಗೆ ಉಳಿದದ್ದೇನು? ಈ ಯುದ್ಧವನ್ನ ಮಾಡುವುದರಿಂದ ನನಗೆ ಯಾವುದೇ ಸುಖವೂ ಇಲ್ಲ, ಗೆದ್ದರೂ ಕೂಡ ಸುಖ ಇಲ್ಲ, ಸೋತರಂತೂ ಸುಖ ಖಂಡಿತವಾಗಿಯೂ ಇಲ್ಲ. ಇದು ಅರ್ಜುನ ಹೇಳುವಂಥದ್ದು ಎರಡನೆಯ ಕಾರಣ. ಮೂರನೇ ಕಾರಣ ಅರ್ಜುನ ಹೇಳ್ತಾನೆ, ಈ ಯುದ್ಧವನ್ನ ಮಾಡಿದ್ರೆ ಪಾಪವು ನಮ್ಮನ್ನ ಅಂಟಿಕೊಳ್ತದೆ. ಯಾಕಂದ್ರೆ ಇಷ್ಟು ಜನರನ್ನ ನಾವು ಸಾಯಿಸಿದ್ರೆ, ಒಂದು ನರಮೇಧವನ್ನ ಮಾಡಿದ್ರೆ ಕೊಲ್ಲುವಂಥದ್ದು ಪಾಪ. ಇಷ್ಟು ಜನರನ್ನ ಕೊಂದ್ರೆ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ ತಸ್ಮಾನ್ನರ್ಹಂ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್. ಆತತಾಯಿ ಅನ್ನುವಂತಹ ಪದಕ್ಕೆ ಅರ್ಥ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಡ್ತಾರೆ. ಯಾರನ್ನ ನಾವು ಆತತಾಯಿ ಅಂತ ಹೇಳಿ ಕರೀತೇವೆ ಅಂತ ಹೇಳಿ ಅದನ್ನ ನೀವು ಓದುವುದರಿಂದ ಅದನ್ನು ಓದಿ ತಿಳ್ಕೊಳ್ಳಿ. ಇಂತಹ ಜನರನ್ನ ನಾವು ಕೊಂದ್ರೆ ನಮಗೆ ಪಾಪವು ಬರ್ತದೆ. ಅಂದ್ರೆ ಮೂರನೇ ಕಾರಣ, ನಮಗೆ ಪಾಪ ಬರ್ತದೆ ಯುದ್ಧವನ್ನು ನಾವು ಮಾಡಿದ್ರೆ. ನಾಲ್ಕನೇ ಕಾರಣ ಕೊಡ್ತಾನೆ, ಕುಟುಂಬ ಸಂಪ್ರದಾಯದ ನಾಶ. ಇಲ್ಲಿ ಬಂದು ನೆಲೆದಿರುವಂತಹ ಜನರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹಿರಿಯರು, ಕುಟುಂಬದ
ಹಿರಿಯರು, ಅವರನ್ನು ನಾವು ಸಾಯಿಸಿ ಬಿಟ್ರೆ, ಈ ಯುದ್ಧದಲ್ಲಿ ಅವರೆಲ್ಲರೂ ಯಾರು ಕೂಡ ಈಗ ಇಲ್ಲ ಅಂತೇಳಿ ಆದ್ರೆ ಏನಾಗ್ತದೆ, ಮನೆಯಲ್ಲಿರುವಂತಹ ಸ್ತ್ರೀಯರು, ಮಕ್ಕಳು, ಅವರಿಗೊಂದು ಮಾರ್ಗದರ್ಶನವನ್ನ, ರಕ್ಷಣೆಯನ್ನು ಕೊಡಲಿಕ್ಕೆ ಯಾರು ಕೂಡ ಇರುವುದಿಲ್ಲ. ಹಾಗಾಗಿ ಕುಟುಂಬದ ಸಂಪ್ರದಾಯವು ನಾಶವಾಗಿ ಹೋಗ್ತದೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ವಿಭವತ್ಯುತ. ಅಧರ್ಮವು ಬರ್ತದೆ, ಸಮಾಜದಲ್ಲಿ ಅಧರ್ಮ ಉಂಟಾಗುತ್ತದೆ ಅಂತ ಹೇಳಿ ಇಲ್ಲಿ ಅರ್ಜುನನು 4ನೇ ಕಾರಣವನ್ನು ಕೊಡ್ತಾನೆ. 5ನೇ ಕಾರಣ ಒಂದು ಗೊಂದಲವಾದಂತಹ ಭಾವ. ಇದು 2ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಅವರನ್ನ ನಾವು ಸಾಯಿಸಬೇಕೋ ಅಥವಾ ಅವರು ನಮ್ಮನ್ನು ಸಾಯಿಸಬೇಕೋ? ಯಾಕಂದ್ರೆ ಎದುರು ನಿಂತವರು ನಮ್ಮ ಹಿರಿಯರು. ನಮ್ಮ ಕುಟುಂಬದೊಳಗೆ ನಮಗೆ ಒಂದು ಮನಸ್ತಾಪವೋ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಾವು ಮಾತನಾಡಿದ್ರೆ ಅದರಲ್ಲಿ ಗೆಲ್ಲುವುದಕ್ಕಿಂತ ಸೋತು ಗೆಲ್ಲುವುದು ಉತ್ತಮ ಅಂತ ಹೇಳ್ತಾರೆ. ನಮ್ಮ ಹಿರಿಯರ ಜೊತೆ, ನಮ್ಮ ಅಜ್ಜನ ಜೊತೆ ನಾವು ಸೋತ್ರೆ ಅವರಿಗೆ ಖುಷಿ ಆಗ್ತದೆ, ನಮ್ಮ ಜೊತೆ ಅವರು ಗೆದ್ರು ಅಂತ ಹೇಳಿ. ಅವರ ಆ ಗೆಲುವಿನ ನಗುವಿನಲ್ಲಿ ನಮ್ಮ ಗೆಲುವು ಇದೆ, ನಮ್ಮ ಸಂತೋಷ ಇದೆ. ಹಾಗಾಗಿ ಅವರನ್ನ ನಾವು ಸಾಯಿಸಬೇಕು ಅಥವಾ ನಮ್ಮನ್ನ ಅವರು ಸಾಯಿಸಲಿಕ್ಕೆ ಬಿಟ್ಟು ಆ ಸಂತೋಷದಲ್ಲಿ, ಅವರು ಪಡುವಂತಹ ಸಂತೋಷದಲ್ಲಿ ನಾವು ನಮ್ಮ ಸಂತೋಷವನ್ನ ಕಾಣಬೇಕು ಅನ್ನುವಂತಹ ಒಂದು ಗೊಂದಲವನ್ನು ಇಲ್ಲಿ ಅರ್ಜುನನು ವ್ಯಕ್ತಪಡಿಸ್ತಾನೆ. ನ ಚೈತದ್ವಿದ್ಮಾ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯು ಯಾನೇವ ಹತ್ವಾ ನ ಜಿಜೀವಿಷಾಮಾಸ್ತೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರ. ಈ 5 ಕಾರಣಗಳಿಗೋಸ್ಕರ ನಾನು ಯುದ್ಧ ಮಾಡುವುದಿಲ್ಲ ಅಂತೇಳಿ ಅರ್ಜುನನು ಹೇಳ್ತಾನೆ. ಮೊದಲನೇದು ಸ್ವಜನ ಮೋಹ, 2ನೇದ್ದು ಆ ಒಂದು ಸುಖ ಇಲ್ಲ, ಗೆದ್ರೂ ಕೂಡ ಸುಖ ಇಲ್ಲ, 3ನೇದ್ದು ಪಾಪ ಮಾಡಿದಂತಹ ಒಂದು ಭಯ, 4ನೇದ್ದು ಕುಟುಂಬ ಸಂಪ್ರದಾಯದ ನಾಶ, 5ನೇದು ಗೊಂದಲಮಯವಾದಂತಹ ಒಂದು ಸನ್ನಿವೇಶ. ಈ 5 ಕಾರಣಕ್ಕೋಸ್ಕರ ನಾನು ಯುದ್ಧ ಮಾಡುವುದಿಲ್ಲ ಅಂತೇಳಿ ಅರ್ಜುನನು ಹೇಳ್ತಾನೆ. ಈ 5 ಕಾರಣಗಳಿಗೆ ಶ್ರೀಕೃಷ್ಣನು ಒಂದೊಂದಾಗಿ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ಅರ್ಜುನ ಹೇಳಿದ್ದು ಮೊದಲನೆಯದ್ದು, ನನ್ನ ಜನರನ್ನು ನಾನು ಹೇಗೆ ಸಾಯಿಸುವುದು? ಸ್ವಜನ, ಇವರೆಲ್ಲ ನನ್ನವರನ್ನು ನಾನು ಹೇಗೆ ಸಾಯಿಸಲಿ? ಅದಕ್ಕೆ ಕೃಷ್ಣನು ಆತ್ಮಜ್ಞಾನವನ್ನು ತಿಳಿಸ್ತಾನೆ. ಮೊದಲು 2ನೇ ಅಧ್ಯಾಯದ 11ನೇ ಶ್ಲೋಕದಿಂದಲೇ ಶ್ರೀಕೃಷ್ಣನು ತನ್ನ ಬೋಧನೆಯನ್ನ ಪ್ರಾರಂಭಿಸ್ತಾನೆ. ಅಶೋಚ್ಯಾನನ್ನು ಶೋಚಸ್ತೋಂ ಪ್ರಜ್ಞಾವಾದಾಂಶ ಭಾಷಸೆ. ಅರ್ಜುನ, ನೀನು ಒಳ್ಳೆ ಬುದ್ಧಿವಂತನ ಹಾಗೆ ಮಾತನಾಡ್ತಾ ಇದ್ದೀಯಾ. ನೀನು ಹೇಳಿದಂತಹ ಕಾರಣಗಳೆಲ್ಲ ಸಾಮಾನ್ಯರಿಗೆ ತಿಳಿಯುವಂತಹದ್ದಲ್ಲ. ಬಹಳ ಯೋಚನೆ ಮಾಡಿ ನೀನು ಉತ್ತರವನ್ನ, ಈ ಒಂದು ಕಾರಣವನ್ನು ನನಗೆ ಕೊಟ್ಟಿದ್ದೀಯಾ, ಬಹಳ ಸಂತೋಷ. ಆದ್ರೆ ನಿನ್ನ ಆ ಒಂದು ಬುದ್ಧಿವಂತಿಕೆ ಏನಿದೆ, ನೀನು ನಿಜವಾಗಲೂ ಪಂಡಿತನೇ ಆಗಿದ್ರೆ ಈ ರೀತಿಯಾದಂತಹ ಶೋಕದ ಮಾತುಗಳನ್ನ ನೀನು ಆಡ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಒಂದು ರೀತಿ ಹೇಳುವುದು, ಅರ್ಜುನ, ನೀನು ಬುದ್ಧಿವಂತ ಅಲ್ಲ, ನೀನು ಪಂಡಿತನಲ್ಲ. ಯಾಕಂದ್ರೆ ಈ ಆತ್ಮದ ವಿಚಾರವನ್ನು ಯಾರು ತಿಳಿದಿದ್ದಾರೋ ಅವರು ಬದುಕಿರುವವರಿಗಾಗ್ಲಿ ಸತ್ತವರಿಗಾಗ್ಲಿ ಯಾವ ಚಿಂತೆಯನ್ನ ಮಾಡುವುದಿಲ್ಲ. ಇಲ್ಲಿ ನಿನ್ನ ಮುಂದೆ ನಿಂತಿರುವಂತಹ ಜನರು, ಆ ಒಂದು ಯುದ್ಧದಲ್ಲಿ ನಿನ್ನ ಕರ್ತವ್ಯ, ನೀನು ಅದನ್ನ ಮಾಡಿದ್ರೆ ಅವರಿಗೆ ಆಗುವಂತಹ ನಷ್ಟ ಏನು? ಪ್ರಾಣ ನಷ್ಟ. ಈ ಪ್ರಾಣ ನಷ್ಟ ಇದು ನೀನು ಯುದ್ಧವನ್ನ ಮಾಡದೇ ಇದ್ರೂ ಕೂಡ ಖಂಡಿತವಾಗಿಯೂ ಆಗ್ತದೆ. ಅವರು ಈ ಯುದ್ಧದಲ್ಲಿ ಸಾಯದೇ ಇದ್ರೆ ಇನ್ಯಾವುದಾದ್ರೂ ಯುದ್ಧದಲ್ಲಿ ಸಾಯ್ತಾರೆ. ಅವರು ಯುದ್ಧವನ್ನೇ ಮಾಡದೇ ಇದ್ರೆ ಮನೆಯಲ್ಲಿದ್ದುಕೊಂಡು ಸಾಯ್ತಾರೆ. ಹಾಗಾಗಿ ನೀನು ಅವರನ್ನು ಈಗ ಸಾಯಿಸದೇ ಇದ್ರೆ ಅವರಿಗೆ ಸಾವೇ ಬರುವುದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇಲ್ಲ. ಸಾವನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಸಾವು ಅನ್ನುವಂಥದ್ದು ಎಲ್ಲರಿಗೂ ಬರುವಂಥದ್ದೇ. ಹಾಗಾಗಿ ಅದು ಪ್ರಶ್ನೆ ಅಲ್ಲ. ಈಗ ನೀನು ಯಾಕೆ ಅವರನ್ನ ಕೊಲ್ಲಬೇಕು ಅಥವಾ ಅವರನ್ನ ಯುದ್ಧದಲ್ಲಿ ಮಣಿಸಬೇಕು ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ನೀನು ಈ ಯುದ್ಧದಲ್ಲಿ ಒಂದು ಯೋಧನಾಗಿದ್ದೀಯಾ, ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು. ಆ ಕಾರಣಕ್ಕಾಗಿ ನೀನು ಈ ಯುದ್ಧವನ್ನು ಮಾಡಬೇಕು. ಶರೀರ ನಾಶವಾಗುವುದಕ್ಕೆ ನೀನು ಚಿಂತಿಸಬೇಡ. ಶರೀರ ಅನ್ನುವಂಥದ್ದು ಒಂದಲ್ಲ ಒಂದಿನ ನಾಶವಾಗಲೇಬೇಕು. ಆತ್ಮ ಅನ್ನುವುದಕ್ಕೆ ಯಾವತ್ತಿಗೂ ಕೂಡ ನಾಶವೇ ಇಲ್ಲ ಅನ್ನುವುದನ್ನ ಬಹಳ ವಿವರವಾಗಿ ಆ ಆತ್ಮದ ತತ್ವವನ್ನ ಶ್ರೀಕೃಷ್ಣನು 30ನೇ ಶ್ಲೋಕದವರೆಗೆ 20 ಶ್ಲೋಕಗಳಲ್ಲಿ ಚೆನ್ನಾಗಿ ವಿವರಿಸಿದ್ದಾನೆ. ಇದು ಕೇವಲ ಒಂದು ತತ್ವವನ್ನ ಮಾತ್ರ ಹೇಳಿರುವಂಥದ್ದಲ್ಲ. ಅಲ್ಲಿ ಅರ್ಜುನ ಹೇಳಬಹುದು, ಆತ್ಮಕ್ಕೆ ನಾಶ ಇಲ್ಲ, ಶರೀರಕ್ಕೆ ನಾಶ ಇದೆ, ಶರೀರ ನಾಶವಾಗುವುದಕ್ಕೆ ನಾವು ಚಿಂತಿಸಬಾರ್ದು ಅಂತ ಹೇಳ್ತೀಯಾ. ಆದ್ರೆ ಇವರೆಲ್ಲ ನನ್ನವರು ಕೃಷ್ಣ,
ನನ್ನವರನ್ನೇ ನಾನು ಕಳೆದುಕೊಳ್ಳುವುದರಿಂದ ನನಗೆ ನೋವಾಗ್ತದೆ. ನಾನು ಎಷ್ಟೋ ಯುದ್ಧಗಳನ್ನು ಮಾಡಿದ್ದೇನೆ, ಅಂಥದ್ದು ಆ ಯುದ್ಧಗಳಲ್ಲಿ ಎಷ್ಟೋ ಜನರನ್ನ ನಾನು ಸಂಹಾರ ಮಾಡಿದ್ದೇನೆ. ಆದರೆ ಈ ಯುದ್ಧದಲ್ಲಿ ನನ್ನವರೇ ನನ್ನ ಮುಂದೆ ನಿಂತಿರೋದ್ರಿಂದ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಶ್ರೀಕೃಷ್ಣ ಹೇಳುವಂಥದ್ದು ತಾನ್ ತಿತಿಕ್ಷಸ್ವ ಭಾರತ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ಅನಿತ್ಯ ತಾನ್ ತಿತಿಕ್ಷಸ್ವ ಭಾರತ. ಅರ್ಜುನ ಸಹಿಸಿಕೊಳ್ಳಿಕ್ಕೆ ಕಲಿಯಬೇಕು. ಯಾಕಂದ್ರೆ ನೀನು ತೆಗೆದುಕೊಂಡಿರುವಂತಹ ಈ ಒಂದು ಸ್ಥಾನ ಏನಿದೆ ಇದು ತುಂಬಾ ಜವಾಬ್ದಾರಿಯುತವಾದಂತಹ ಸ್ಥಾನ. ನೀನು ಎಲ್ಲಿಯಾದರೂ ತಪ್ಪಿ ನಡೆದೆ ಅಂತ ಹೇಳಿದ್ರೆ ನಿನ್ನನ್ನ ಉಳಿದವರು ಅನುಸರಿಸ್ತಾರೆ. ನಿನ್ನನ್ನೇ ನಂಬಿ ಇಷ್ಟು ದೊಡ್ಡ ಸೇನೆ ನಿನ್ನ ಹಿಂದೆ ಇದೆ. ನೀನು ತಪ್ಪು ಮಾಡಿದ್ರೆ ಅವರಿಗೆಲ್ಲ ದಾರಿ ತಪ್ಪಿದ ಹಾಗೆ ಆಗ್ತದೆ. ಅವರು ಯಾರನ್ನ ನಂಬಿಕೊಂಡು ಇಷ್ಟು ತನಕ ಬಂದಿದ್ದಾರೋ ಅವರಿಗೆ ಅವರ ಉದ್ದೇಶ ಅದು ಈಡೇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ಈ ಮಾತ್ರ ಸ್ಪರ್ಶ ಅಂತ ಹೇಳಿದ್ರೆ ಇಂದ್ರಿಯಗಳಿಗೆ ಇಂದ್ರಿಯ ವಸ್ತುಗಳು ದೊರೆತಾಗ ಅದು ಸುಖ ಅಥವಾ ದುಃಖ ಎರಡನ್ನೂ ಕೊಡಬಹುದು. ಯಾವಾಗಲೂ ಸುಖವನ್ನೇ ಕೊಡುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಬಂಧು ಬಾಂಧವರಿಂದ ಕೆಲವೊಮ್ಮೆ ನಮಗೆ ದುಃಖ ಸಿಗ್ತದೆ, ಕೆಲವೊಮ್ಮೆ ಸುಖವೂ ಕೂಡ ಸಿಗ್ತದೆ. ಅದನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಕಲಿಯಬೇಕು. ಹೇಗೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಬಂದಾಗ ಕೆಲವೊಮ್ಮೆ ನಮಗೆ ತುಂಬಾ ಸಂತೋಷ ಅನಿಸ್ತದೆ. ತುಂಬಾ ಸೆಕೆ ಇದ್ದಾಗ ಸ್ವಲ್ಪ ಮಳೆ ಬರಲಿ ಅಂತ ಅನಿಸ್ತದೆ, ಸ್ವಲ್ಪ ಚಳಿ ಇದ್ರೆ ಚೆನ್ನಾಗಿರ್ತದೆ ಅಂತ ಅನ್ನಿಸ್ತದೆ. ಆದ್ರೆ ಮಳೆ ಬಂದಾಗ ಅಥವಾ ಚಳಿ ಬಂದಾಗ ಎಷ್ಟೊಂದು ಮಳೆ ಬರ್ತಾ ಇದೆ, ಸ್ವಲ್ಪ ಆದ್ರೂ ಬಿಸಿಲು ಬಂದ್ರೆ ಚೆನ್ನಾಗಿತ್ತು ಅಂತ ಹೇಳ್ತೇವೆ. ಹಾಗೆ ನಮಗೆ ಎಲ್ಲದರಲ್ಲಿಯೂ ಕೂಡ ಕಷ್ಟ ಇದೆ, ಎಲ್ಲದರಲ್ಲಿಯೂ ಕೂಡ ಸುಖವೂ ಇರ್ತದೆ. ಅದನ್ನ ನಾವು ಅದೇ ರೀತಿಯಾಗಿ ಸ್ವೀಕಾರ ಮಾಡಲಿಕ್ಕೆ ಕಲಿಯಬೇಕು, ಅದನ್ನ ಸಹಿಸಿಕೊಳ್ಳಿಕ್ಕೆ ಕಲಿಯಬೇಕು. ತಾನ್ ತಿತಿಕ್ಷಸ್ವ ಭಾರತ. ಈಗ ನಿನಗೆ ಬಂದಿರುವಂತಹ ಈ ಒಂದು ಪರೀಕ್ಷೆ ಏನಿದೆ ಅದರಲ್ಲಿ ನೀನು ಯಶಸ್ವಿಯಾಗಿ ಗೆಲ್ಲಬೇಕು ಅಂತ ಹೇಳಿ ಸ್ವಜನ ಮೋಹವನ್ನ ದೂರ ಮಾಡುವಂತಹ ಮಾತುಗಳನ್ನ ಇಲ್ಲಿ ಶ್ರೀಕೃಷ್ಣನು ಆಡ್ತಾನೆ. ಇನ್ನು ಗೆದ್ದರೂ ಸುಖವಿಲ್ಲ ಅಂತ ಹೇಳ್ತೀಯ ಅರ್ಜುನ. ಆದ್ರೆ ನಿಜವಾಗಿ ನೀನು ಈ ಯುದ್ಧವನ್ನ ಮಾಡಿದ್ರೆ ನಿನಗೆ ಏನೇ ಆದ್ರೂ ಕೂಡ ಖಂಡಿತ ಸುಖವೇ ಇದೆ. ಯುದ್ಧವನ್ನ ಮಾಡದೇ ಇದ್ರೆ, ಈಗ ನೀನು ಆಗ್ಲೇ ಹೇಳಿದ ಹಾಗೆ ನಾನು ಗೆದ್ರೂ ಸುಖ ಇಲ್ಲ, ಸೋತ್ರೂ ಸುಖ ಇಲ್ಲ, ಅದಕ್ಕೆ ನಾನು ಯುದ್ಧವನ್ನೇ ಮಾಡುವುದಿಲ್ಲ ಅಂತ ಹೇಳ್ತೀಯ. ಆದ್ರೆ ನೀನು ಯುದ್ಧವನ್ನ ಮಾಡದೇ ಇದ್ರೆ ಖಂಡಿತವಾಗಿಯೂ ನಿನಗೆ ಯಾವುದೇ ಸುಖವೂ ಕೂಡ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಈ 31ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸ್ವಧರ್ಮಮಪಿ ಚಾವೇಕ್ಷ್ಯ ನಾವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನಾವಿದ್ಯತೆ. ಈ ಧರ್ಮಯುದ್ಧವನ್ನ ಮಾಡುವುದಕ್ಕಿಂತ ಶ್ರೇಷ್ಠವಾದಂತಹ ಒಂದು ಕರ್ತವ್ಯ ಈ ಕ್ಷತ್ರಿಯರಿಗೆ ಸಿಗುವುದಿಲ್ಲ, ಬರುವುದಿಲ್ಲ. ಕ್ಷತ್ರಿಯರಾಗಿ ಈಗ ನಾವು ಪ್ರಸ್ತುತವಾಗಿ ನೋಡುವುದಾದ್ರೂ ಒಬ್ರು ಸೇನೆಗೆ ಸೇರಿದ್ರು ಅಂತ ಹೇಳಿದ್ರೆ ಯುದ್ಧ ಮಾಡುವಂತಹ ಅವಕಾಶ ಎಲ್ರಿಗೂ ಸಿಗುವುದಿಲ್ಲ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯಾವಾಗಲೂ ಯುದ್ಧ ಮಾಡುವುದಿಲ್ಲ. ಯಾವಾಗಲೂ ಒಂದು ಸಲ 30 ವರ್ಷ 40 ವರ್ಷ ಕೆಲವೊಮ್ಮೆ 100 ವರ್ಷಗಳ ಕಾಲ ಯಾವುದೇ ಯುದ್ಧವೂ ಇಲ್ಲದೇ ಇರಬಹುದು ಒಂದು ದೇಶದಿಂದ. ಅಂತ ಸಂದರ್ಭದಲ್ಲಿ ಯಾರು ಸೇನೆಗೆ ಸೇರಿರ್ತಾರೋ ಅವರು ಯಾವುದೇ ಯುದ್ಧವನ್ನು ನೋಡಿರುವುದಿಲ್ಲ. ಅವರು ಹಾಗೆ ಸೇನೆಯಿಂದ ನಿವೃತ್ತಿಯನ್ನು ಕೂಡ ಪಡೆಯುತ್ತಾರೆ. ಆದರೆ ಆ ಯುದ್ಧವನ್ನ ಮಾಡುವಂತಹ ಅವಕಾಶ ಯಾರಿಗೆ ಸಿಗುತ್ತದೆ, ಅವರು ಆ ಕ್ಷತ್ರಿಯರು ಅದರಲ್ಲಿ ಸಂತೋಷವನ್ನ ಪಡೆಯುತ್ತಾರೆ. ಈ ಧರ್ಮಯುದ್ಧವಂತ ಮಾಡುವಂತಹ ಅವಕಾಶ ಎಲ್ಲರಿಗೂ ಸಿಗುವಂಥದ್ದಲ್ಲ. ಹಾಗಾಗಿ ನೀನು ಯುದ್ಧವನ್ನ ಮಾಡಬೇಕು. ನೀನು ಯುದ್ಧವನ್ನ ಬಿಟ್ಟು ಪಲಾಯನಗೈದೆ ಅಂತ ಅಂದ್ಕೋ. ಆಗ ದುರ್ಯೋಧನ ಏನು ಹೇಳ್ತಾನೆ, ಅರ್ಜುನ ತುಂಬಾ ಒಳ್ಳೆಯ ವ್ಯಕ್ತಿ, ನಮಗೋಸ್ಕರ ರಾಜ್ಯವನ್ನ ಬಿಟ್ಟುಕೊಟ್ಟ ಅಂತ ಹೇಳ್ತಾನ? ಖಂಡಿತ ಇಲ್ಲ. ಅವನೇನು ಹೇಳ್ತಾನೆ, ಅವಾಚ್ಯ ವಾದಾಂಶ ಬಹೂನ್ ವದಿಷ್ಯಂತಿ ತವಾಹಿತ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನುಕಿಂ. ನೀನು ಭಯಾದ್ರಣಾದುಪರತೆ ಮನ್ಸ್ಯಂತೆ ತ್ವಾ ಮಹಾರಥ ಯೇಷಾಂ ಚತ್ವಂ ಬಹುಮತೋ ಭೂತ್ವಾ ಯಾಸಿಸಿ ಲಾಘವಂ. ಅವರು ನಿನ್ನನ್ನು ಅವಹೇಳನ ಮಾಡ್ತಾರೆ ಅರ್ಜುನ. ಅಂತಹ ನಿಂದನೆಯ ಮಾತನ್ನ ಕೇಳಿ ನಿನಗೆ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ನೀನು ಆ ಮಾತುಗಳನ್ನ ಕೇಳಿಯೇ ನೀನು ಶರೀರವನ್ನು ಬಿಡ್ತೀಯ. ಅಷ್ಟೊಂದು ನಿಂದನೆಯ ಮಾತುಗಳನ್ನ ನೀನು ಕೇಳಬೇಕಾಗುತ್ತದೆ. ನೀನು ಇಷ್ಟೋ ತನಕ ಪಡೆದಂತಹ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದತಿರಿಚ್ಯತೆ. ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಯಾರೋ ಏನೋ ಸ್ವಲ್ಪ ಅವಮಾನ ಮಾಡಿದ್ರು ಅಂತ ಹೇಳಿದ್ರೆ ಅದು ಅಂತಹ ಒಂದು ನೋವು ಅಂತ ಅನಿಸುವುದಿಲ್ಲ. ಆದರೆ ಅರ್ಜುನನಂತಹ ವ್ಯಕ್ತಿ ಸ್ವರ್ಗಲೋಕಕ್ಕೆ ಹೋಗಿ ಆ ಒಂದು ದಿವ್ಯಾಸ್ತ್ರಗಳನ್ನು ಪಡೆದು ಬಂದಂತಹ ಅರ್ಜುನ, ಪರಶಿವನಿಂದಲೇ ಆ ಒಂದು ಪಾಶುಪತಾಸ್ತ್ರವನ್ನು ಪಡೆದಂತಹ ಅರ್ಜುನ, ನಿನ್ನ ಬಗ್ಗೆ ದುರ್ಯೋಧನನಂತವರು ಈ ರೀತಿಯಾಗಿ ಮಾತನಾಡಿದಾಗ ಅದನ್ನು ಸಹಿಸಿಕೊಂಡಿರುವಂತಹ ಶಕ್ತಿ ಖಂಡಿತವಾಗಿಯೂ ನಿನಗೆ ಇಲ್ಲ. ಹಾಗಾಗಿ ನೀನು ಯುದ್ಧ ಮಾಡುವುದೇ ಸರಿ. ಈಗ ಯುದ್ಧವನ್ನ ಮಾಡಿದ್ರೆ ಗೆಲ್ಲಬಹುದು ಅಥವಾ ಸೋಲ್ಬಹುದು. ನಿನಗೆ ಎರಡರಲ್ಲೂ ಕೂಡ ಒಳಿತಿದೆ. ಹತ್ವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿ.
ತಸ್ಮಾದುತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ನೀನು ಸತ್ತರೆ ಸ್ವರ್ಗಕ್ಕೆ ಹೋಗ್ತೀಯ, ಬದುಕಿದ್ರೆ ರಾಜ್ಯವನ್ನು ಭೋಗಿಸ್ತೀಯ. ಇನ್ನು ನಿನಗೆ ಇದರಲ್ಲಿ ಯಾವ ಸಮಸ್ಯೆ ಇದೆ? ಎರಡೂ ಕಡೆಯಿಂದಲೂ ಕೂಡ ನಿನಗೆ ಸಂತೋಷವೇ ಇದೆ. ಇಲ್ಲಿ ಅರ್ಜುನ ಸ್ವರ್ಗಕ್ಕೆ ಹೋಗುವುದು ಅಂತ ಹೇಳಿದ್ದು ಅದು ಮಾತಿಗೆ ಮಾತ್ರ. ಅರ್ಜುನ ಭಗವಂತನ ಶುದ್ಧ ಭಕ್ತನಾದ್ರಿಂದ ಆತನು ಭಗವಂತನ ಧಾಮಕ್ಕೆ ಹೋಗ್ತಾನೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿ ಒಂದು ಈ ಮಾತು ಹೇಳುವಾಗ ಸಾಮಾನ್ಯವಾಗಿ ಒಬ್ಬ ಕ್ಷತ್ರಿಯನು ತಾನು ಯುದ್ಧದಲ್ಲಿ ಮಣಿದರೆ ಅವನು ಸ್ವರ್ಗಕ್ಕೆ ಹೋಗುವಂತಹ ಅವಕಾಶವನ್ನು ಪಡೀತಾನೆ ಕನಿಷ್ಠ ಪಕ್ಷ. ಹಾಗಾಗಿ ಯುದ್ಧವನ್ನು ನೀನು ಮಾಡಬೇಕು, ಧರ್ಮ ಯುದ್ಧವನ್ನು ನೀನು ಬಿಡಬಾರದು ಅಂತ ಹೇಳಿ ಶ್ರೀಕೃಷ್ಣನು ಅರ್ಜುನನಿಗೆ ಆತನ ಎರಡನೆಯ ಕಾರಣಕ್ಕೂ ಉತ್ತರವನ್ನು ಕೊಡ್ತಾನೆ. ಇನ್ನು ಮೂರನೆಯ ಕಾರಣ ಪಾಪದ ಭಯ. ನಾನು ಇದನ್ನೆಲ್ಲ ಮಾಡಿದರೆ ನನಗೆ ಪಾಪವು ಬರ್ತದೆ. ಇಲ್ಲಿ ಮುಂದೆ ನಿಂತಿರುವಂತಹ ವ್ಯಕ್ತಿ ಯಾರು? ಆತನು ಗೀತಾಚಾರ್ಯ ಶ್ರೀಕೃಷ್ಣ. ಶ್ರೀಕೃಷ್ಣನ ಸೇವೆಯನ್ನು ನಾವು ಮಾಡಿದರೆ ಅದರಲ್ಲಿ ಪಾಪ ಅನ್ನುವಂತಹ ಪ್ರಶ್ನೆಯೇ ಬರುವುದಿಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮ ವಾಪ್ಸ್ಯಸಿ. ಲಾಭ ನಷ್ಟಗಳನ್ನು ನೋಡಬೇಡ, ಸುಖ ದುಃಖವನ್ನು ನೋಡಬೇಡ, ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಯುದ್ಧವನ್ನ ಮಾಡು. ಇದರಲ್ಲಿ ನಿನ್ನ ಯಾವುದೇ ಸ್ವಾರ್ಥವು ಅಡಗಿಲ್ಲದೆ ಇರುವುದರಿಂದಾಗಿ ಇದರಿಂದ ನಿನಗೆ ಯಾವುದೇ ಪಾಪವು ಬರುವುದಿಲ್ಲ. ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ಒಬ್ಬ ಯೋಧ ತನ್ನ ವಿರೋಧ ದೇಶದೊಡನೆ ಯುದ್ಧವನ್ನ ಮಾಡಿ ಅವರ ಸಾವಿರಾರು ಸೈನಿಕರನ್ನ ಕೊಂದ್ರೆ ಅವನಿಗೆ ಜೈಲು ಶಿಕ್ಷೆ ಇಲ್ಲ, ಅವನಿಗೆ ಗಲ್ಲು ಶಿಕ್ಷೆ ಇಲ್ಲ, ಅವನಿಗೆ ಪರಮವೀರ ಚಕ್ರ ಕೊಡ್ತಾರೆ. ಯಾಕಂದ್ರೆ ಅವನು ಮಾಡಿದಂತಹ ಸಾಧನೆ ಅಷ್ಟು ದೊಡ್ಡದಾಗಿರ್ತದೆ. ಅದೇ ರೀತಿ ಯಾಕಂದ್ರೆ ಆ ವ್ಯಕ್ತಿಗೆ, ಆ ಯೋಧನಿಗೆ ತನ್ನ ಎದುರಿರುವ ಪಕ್ಷದ ಮೇಲೆ ಯಾವುದೇ ದ್ವೇಷ ಇಲ್ಲ, ಸ್ವಂತಕ್ಕೆ ಏನೂ ಸಮಸ್ಯೆ ಇಲ್ಲ. ಅವರು ಯುದ್ಧರಂಗವನ್ನ ಬಿಟ್ಟು ಹೊರಗಡೆ ಅವರು ಭೇಟಿ ಮಾಡಿದ್ರೆ ಅವರಿಬ್ಬರು ಸ್ನೇಹಿತರೆ. ಆದರೆ ತನ್ನ ಕರ್ತವ್ಯ ಆ ದೇಶವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಅವನು ಆ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಅದರಲ್ಲಿ ಯಾವುದೇ ಸ್ವಾರ್ಥವೂ ಕೂಡ ಅಡಗಿಲ್ಲದೆ ಇರುವುದರಿಂದ, ಈ ಯುದ್ಧವನ್ನ ಮಾಡುವುದರಲ್ಲಿ ಅರ್ಜುನನಿಗೆ ಯಾವುದೇ ಸ್ವಾರ್ಥವೂ ಇಲ್ಲದೆ ಇರುವುದರಿಂದಾಗಿ ಅವನಿಗೆ ಪಾಪವು ಬರುವುದಿಲ್ಲ ಅನ್ನುವುದನ್ನ ಇಲ್ಲಿ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇದನ್ನ ಮುಂದಕ್ಕೆ ಕರ್ಮಬಂಧನ ಯಾವ ರೀತಿಯಾಗಿ ಆಗುತ್ತದೆ, ಆ ಕರ್ಮಬಂಧನವನ್ನ ಬುದ್ಧಿಯೋಗದ ಮುಖಾಂತರವಾಗಿ ವ್ಯಕ್ತಿ ಹೇಗೆ ನಿವಾರಿಸಿಕೊಳ್ಳಬಹುದು, ಹಾಗೆ ಇಲ್ಲಿ ಭಕ್ತಿಯೋಗದ ಕುರಿತಾಗಿಯೂ ಹೇಳ್ತಾರೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅರ್ಜುನ ಈ ಭಕ್ತಿ ಕಾರ್ಯದಲ್ಲಿ ಅಥವಾ ಕೃಷ್ಣನ ಸೇವೆಯಲ್ಲಿ ಭಗವಂತನಿಗೆ ಇಚ್ಛೆಯ ಪ್ರೀತಿಯಾಗುವ ರೀತಿಯಲ್ಲಿ ನಾವು ನಡೆದುಕೊಳ್ಳುವುದೇ ಭಕ್ತಿ, ಆತನ ಸೇವೆ ಮಾಡುವುದೇ ಭಕ್ತಿ. ಅಂತಹ ಕೃಷ್ಣ ಭಕ್ತಿಯಲ್ಲಿ ನಾವು ತೊಡಗಿದ್ರೆ ಯಾವುದೇ ನಷ್ಟ ಇಲ್ಲ. ಅದು ನಮ್ಮನ್ನ ಅನೇಕಾನೇಕ ಮಹಾ ಭಯಗಳಿಂದ ರಕ್ಷಿಸ್ತದೆ. ನಮ್ಮಲ್ಲಿರುವಂತಹ ಭಯ ಸಾವಿನ ಭಯ. ಈ ಶರೀರ ತ್ಯಾಗ ಮಾಡಿದ ಮೇಲೆ ನಮಗೆ ಏನು ಗತಿ, ನಾವೆಲ್ಲಿ ಹೋಗ್ತೇವೆ, ಅದು ಯಾವುದು ನಮಗೆ ಗೊತ್ತಿಲ್ಲ. ಆದರೆ ಆ ಭಯವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಶ್ರೀಕೃಷ್ಣನ ಸೇವೆಯನ್ನು ನಾವು ಮಾಡಬೇಕು. ಅರ್ಜುನನ ರೀತಿಯಲ್ಲಿ ನಾವು ಕೂಡ ಶಸ್ತ್ರವನ್ನು ಹಿಡ್ಕೊಂಡು ಹೋರಾಡಬೇಕು ಅನ್ನೋದು ಇದರ ಅರ್ಥ ಅಲ್ಲ. ಯಾಕಂದ್ರೆ ಅರ್ಜುನನು ಕ್ಷತ್ರಿಯನಾಗಿ ಅವನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಆದರೆ ನಾವು ನಮ್ಮ ಕರ್ತವ್ಯ ಏನಿದೆ ಈ ಜೀವನದಲ್ಲಿ ಅದನ್ನು ನಾವು ಮಾಡಬೇಕು. ನಾವು ಯಾರನ್ನೂ ಅನುಕರಣೆ ಮಾಡಬಾರದು, ಬದಲಾಗಿ ಅನುಸರಿಸಬೇಕು, ಅನುಸರಣೆಯನ್ನ ಮಾಡಬೇಕು. ಇನ್ನು ನಾಲ್ಕನೆಯ ಕಾರಣ ಕುಟುಂಬ ಸಂಪ್ರದಾಯದ ನಾಶ. ಕೃಷ್ಣನನ್ನ ಧರ್ಮ ಸಂಸ್ಥಾಪನೆಗಾಗಿ ಬಂದಂತಹ ಧರ್ಮ ಸಂಸ್ಥಾಪನಾಚಾರ್ಯ ಅಂತ ಹೇಳ್ತಾರೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಕೃಷ್ಣನೇ ಹೇಳ್ತಾ ಇದ್ದಾನೆ ನಾನು ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಬಂದಿರುವುದು ಅಂತ ಹೇಳಿ. ಆದರೆ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣ ನೀನು ಅಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ. ಇದರಲ್ಲಿ ಯಾರ ಮಾತು ಸರಿ? ಖಂಡಿತವಾಗಿಯೂ ಕೃಷ್ಣನು ಹೇಳುವುದೇ ಸರಿ. ಕೃಷ್ಣನು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೋ ಅದು ಸರಿಯಾದಂತಹ ನಿರ್ಧಾರ. ಹೇಗೆ ತಿಳಿಯುತ್ತದೆ? ಫಲೇನ ಪರಿಚಯತೆ. ಈ ಯುದ್ಧದ ಫಲಿತಾಂಶ ಏನಾಯಿತು ಅನ್ನುವುದನ್ನು ನಾವು ನೋಡಬೇಕು. ಮಹಾಭಾರತ ಯುದ್ಧದ ನಂತರ ಶ್ರೀಮದ್ ಭಾಗವತದಲ್ಲಿ ಅದರ ಮುಂದುವರಿದಂತಹ ಭಾಗವನ್ನು ನಾವು ಕಾಣಬಹುದು. ಅಲ್ಲಿ ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜನ ಒಂದು ಆಳ್ವಿಕೆಯಲ್ಲಿ ಈ ಪ್ರಪಂಚ ವೈಕುಂಠದ ರೀತಿಯಲ್ಲಿತ್ತು. ಎಷ್ಟೊಂದು ಸುಭಿಕ್ಷವಾಗಿತ್ತು ಅಂತ ಹೇಳಿದ್ರೆ ಆ ಗೋವುಗಳ ಹಾಲು ಕೆಚ್ಚಲಿನಿಂದ ಹಾಗೆ ಇಳಿದು ಬರ್ತಾ ಇತ್ತು. ಇವತ್ತು ನಮಗೆ ನಾವು ಹಾಲನ್ನ ಬಹಳ ಕ್ರೂರವಾದ ರೀತಿಯಲ್ಲಿ ಗೋಮಾತೆಯಿಂದ ಎಳೆದು ತೆಗೆಯುತ್ತೇವೆ. ಆದರೆ ಆ ಕಾಲದಲ್ಲಿ ಆ ಗೋವುಗಳು ಎಷ್ಟೊಂದು ಪ್ರೀತಿಯಿಂದ ಜನರಿಗೆ ಹಾಲನ್ನು ಉಣಿಸ್ತಾ ಇತ್ತು ಅಂತ ಹೇಳಿದ್ರೆ ನೆಲದಲ್ಲಿರುವಂತಹ ಮಣ್ಣು ಕೂಡ ಅದು ಹಾಲಿನಿಂದ ಕೆಸರಾಗುತ್ತಾ ಇತ್ತು ಅಂತ ಹೇಳಿ.
ಅಷ್ಟೊಂದು ಉತ್ತಮವಾದಂತಹ ಒಂದು ವೈಕುಂಠದ ವಾತಾವರಣವನ್ನು ಶ್ರೀಕೃಷ್ಣನು ಅರ್ಜುನನನ್ನು ನಿಮಿತ್ತವಾಗಿಸಿಕೊಂಡು ಯುಧಿಷ್ಠಿರ ಮಹಾರಾಜನನ್ನು ರಾಜನನ್ನಾಗಿ ಮಾಡಿ ಈ ಒಂದು ಸಮಾಜವನ್ನು ಒಂದು ಧರ್ಮದಲ್ಲಿ ಸಂಸ್ಥಾಪನೆಯನ್ನು ಮಾಡಿದ್ದಾರೆ. ಇನ್ನು ಕೊನೆಯದಾಗಿ ಬರುವಂತಹ ಪ್ರಶ್ನೆ ಕಾರಣ ಗೊಂದಲ. ಕೃಷ್ಣ, ನನ್ನಲ್ಲಿ ಗೊಂದಲ ಇದೆ, ಅವರನ್ನು ನಾನು ಸಾಯಿಸಬೇಕೋ ಅಥವಾ ಅವರ ಕೈಯಲ್ಲಿ ನಾನು ಸಾಯಬೇಕೋ, ಇದು ನನಗೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಅರ್ಜುನ ಹೇಳಿದಾಗ ಕೃಷ್ಣ ಹೇಳ್ತಾನೆ 41ನೇ ಶ್ಲೋಕದಲ್ಲಿ, ನಾನು ಹೇಳಿದನ್ನು ಮಾಡು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಅವ್ಯವಸಾಯಿಯಂತೆ ನೀನು ವರ್ತಿಸಬೇಡ. ವ್ಯವಸಾಯ ಅಂತ ಹೇಳಿ ಸಾಮಾನ್ಯ ಅರ್ಥದಲ್ಲಿ ಕೃಷಿಯನ್ನು ಮಾಡುವಂಥದ್ದು. ನಿಮಗೆ ಭೂಮಿಯಲ್ಲಿ ಫಲವನ್ನು ಪಡೀಬೇಕು ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಸ್ಥಿರವಾಗಿರಬೇಕು. ನೀವು ಯಾವ ಬೆಳೆಯನ್ನು ಬೆಳೆಯಬೇಕು, ಯಾವಾಗ ಬೀಜವನ್ನು ಬಿತ್ತಬೇಕು, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಅದರಲ್ಲಿ ಯಾವುದೇ ಅನುಮಾನ ಇರಬಾರದು. ಹೀಗೆ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರಬೇಕು. ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳಿದವರಲ್ಲಿ ಕೇಳಿ ತಿಳಿದುಕೊಳ್ಬೇಕು, ಅವರು ಹೇಳಿದ ಹಾಗೆ ನಡೆದುಕೊಳ್ಳಬೇಕು. ಹಾಗೆ ಇಲ್ಲಿ ಅರ್ಜುನನು ಶ್ರೀಕೃಷ್ಣನ ಒಂದು ಮಾತು ಏನಿದೆ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳಬೇಕು. ಒಂದೇ ದಾರಿಯಲ್ಲಿ ಒಂದೇ ನಿರ್ಧಾರವನ್ನು ತೆಗೆದುಕೊಂಡು ಮುಂದುವರಿಯಬೇಕು. ಆಗ ಎಲ್ಲ ರೀತಿಯಾದಂತಹ ಗೊಂದಲಗಳು ಕೂಡ ನಿವಾರಣೆಯಾಗುತ್ತದೆ. ಯಾವುದೇ ಗೊಂದಲವು ಕೂಡ ಅರ್ಜುನನಲ್ಲಿ ಉಳಿಯುವುದಿಲ್ಲ. ಕೇವಲ ಅರ್ಜುನನಿಗೆ ಹೇಳುವುದಲ್ಲ, ಇದು ನಮಗೆಲ್ಲರಿಗೂ ಹೇಳಿರುವಂಥದ್ದು. ಯಾಕಂದರೆ ಆತ್ಮತತ್ವದ ವಿಚಾರ ಅದು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ. ಅರ್ಜುನನಿಗೆ ಆತ್ಮತತ್ವ ಈಗಾಗಲೇ ಗೊತ್ತಿದೆ, ಆದರೆ ನಮಗೆ ಗೊತ್ತಿಲ್ಲ. ನಮಗೆ ಭಗವದ್ಗೀತೆಯನ್ನು ತೆರೆಯುವವರೆಗೆ ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೇವೆ, ನಮ್ಮ ಏನು ಉದ್ದೇಶ ಏನೂ ಗೊತ್ತಿಲ್ಲ. ನಾವು ಸಂಪೂರ್ಣವಾಗಿ ಅಜ್ಞಾನದಲ್ಲಿದ್ದಂಥವರು. ಆದರೆ ಆ ಗುರುಗಳು ಆ ಒಂದು ಅಂಧಕಾರದಿಂದ ನಮ್ಮನ್ನು ಬೆಳಕಿಗೆ ತಂದಿದ್ದಾರೆ. ಆ ಶ್ರೀಕೃಷ್ಣನ ಬೋಧನೆಯನ್ನು ನಮಗೆ ನೀಡಿದ್ದಾರೆ. ಅದರ ಒಂದು ಸದುಪಯೋಗವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು. ಇಲ್ಲಿ 1ನೇ ಅಧ್ಯಾಯದಲ್ಲಿ ಅರ್ಜುನನು ಹೇಳುವಂತಹ ಮಾತುಗಳನ್ನು ಕೇಳಿದಾಗ ಅರ್ಜುನ ಒಬ್ಬ ದೊಡ್ಡ ಶಾಂತಿಯನ್ನು ಕೊಡುವಂತಹ ವ್ಯಕ್ತಿ, ಶಾಂತಿಯನ್ನು ಪ್ರತಿಪಾದಿಸುವಂತಹ ವ್ಯಕ್ತಿ ಅಂತ ಹೇಳಿ ನಮಗೆ ತಿಳಿಯುತ್ತದೆ. ಆದರೆ 5ನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ಆ ಶಾಂತಿಯ ಒಂದು ನಿಜವಾದಂತಹ ಅರ್ಥ ಏನು, ಅದರ ಒಂದು ಸೂತ್ರ ಏನು ಅನ್ನುವುದನ್ನು ಇಲ್ಲಿ ತಿಳಿಸಿಕೊಡ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಯಾರು ನನ್ನನ್ನು ಭೋಕ್ತಾರಂ ಯಜ್ಞ ತಪಸಾಂ, ಎಲ್ಲ ಯಜ್ಞಗಳ ತಪಸ್ಸುಗಳ ಭೋಕ್ತೃ ಅಂತ ಹೇಳಿ ಅರ್ಥ ಮಾಡಿಕೊಳ್ತಾರೋ ಅವರು ನಿಜವಾದಂತಹ ಶಾಂತಿಯನ್ನು ಪಡೆಯುತ್ತಾರೆ. ಸರ್ವಲೋಕ ಮಹೇಶ್ವರಂ, ಇಲ್ಲಿ ಭೋಕ್ತಾರಾಮ್ ಯಜ್ಞ ತಪಸಾಂ ಮತ್ತೆ ಸರ್ವಲೋಕ ಮಹೇಶ್ವರಂ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಇರುವುದೆಲ್ಲವೂ ಕೂಡ ಆ ಭಗವಂತನಿಂದಲೇ ಮತ್ತು ಭಗವಂತನಿಗಾಗಿಯೇ ಇರುವಂತಹದ್ದು. ಅಷ್ಟು ಮಾತ್ರವಲ್ಲದೆ ಆ ಭಗವಂತನು ನಮಗೋಸ್ಕರ ಇದ್ದಾನೆ. ಸುಹೃದಂ ಸರ್ವಭೂತಾನಾಂ, ಎಲ್ಲವೂ ಭಗವಂತನದ್ದು ಮತ್ತು ಆ ಭಗವಂತ ನಮ್ಮ ಸುಹೃದ, ನಮ್ಮ ಒಳಿತಿಗೋಸ್ಕರನೇ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾನೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಇಂದಿನ ಕಾಲಕ್ಕೂ ಕೂಡ ಈ ಒಂದು ಶ್ಲೋಕ ಇದು ಸತ್ಯವಾದಂಥದ್ದು. ಈ ಇಡೀ ಪ್ರಪಂಚದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎಲ್ಲವೂ ಭಗವಂತನಿಗೆ ಸೇರಿದ್ದು ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಈ ಪ್ರಪಂಚ ಶಾಂತಿಯನ್ನು ಹೊಂದುತ್ತದೆ. ಇದು ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿರುವಂತಹ ಗೀತೆಯ ಒಂದು ಸಾರಾಂಶವಾಗಿದೆ. ಮುಂದಕ್ಕೆ ಅರ್ಜುನನು ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಒಂದು ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ಹೇಳಿ ಅದಕ್ಕೆ ಶ್ರೀಕೃಷ್ಣ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳಿದ ನಂತರ ಮತ್ತೆ 3ನೇ ಅಧ್ಯಾಯದಲ್ಲಿ ಕರ್ಮಯೋಗ, ಕರ್ಮವನ್ನು ಮಾಡಬೇಕೋ ಜ್ಞಾನವನ್ನು ಸಂಪಾದನೆ ಮಾಡಬೇಕೋ ಅನ್ನುವಂತಹ ಗೊಂದಲ ಅರ್ಜುನನಲ್ಲಿ ಉಂಟಾಗುತ್ತದೆ. ಅದಕ್ಕೆ ಯಾವ ರೀತಿಯಾಗಿ ಶ್ರೀಕೃಷ್ಣನು ಮತ್ತೆ ಉತ್ತರವನ್ನು ಕೊಡ್ತಾನೆ ಅನ್ನುವುದನ್ನು, ಮತ್ತು ನಿಷ್ಕಾಮ ಕರ್ಮಯೋಗ ಅಂದರೆ ಏನು, ನಿಷ್ಕಾಮ ಕರ್ಮದ ಮೂಲಕ ಹೇಗೆ ನಾವು ಜ್ಞಾನವನ್ನು ಪಡೆಯಬಹುದು, ಜ್ಞಾನವನ್ನು ಪಡೆದ ಮೇಲೆ ವ್ಯಕ್ತಿ ಕರ್ಮವನ್ನು ಮಾಡಬೇಕೋ ಅಥವಾ ಮಾಡಬಾರದು, ಜ್ಞಾನವನ್ನು ಪಡೆದ ವ್ಯಕ್ತಿ ಕರ್ಮವನ್ನು ಮಾಡುವುದಕ್ಕೂ ಅಜ್ಞಾನದಲ್ಲಿ ಕರ್ಮವನ್ನು ಮಾಡುವುದಕ್ಕೂ ಏನು ವ್ಯತ್ಯಾಸ, ಇತ್ಯಾದಿ ಅನೇಕ ಪ್ರಶ್ನೆಗಳಿಗೆ ಈ ಭಗವದ್ಗೀತೆಯಲ್ಲಿ ನಮಗೆ ಉತ್ತರ ಸಿಗ್ತದೆ. ಇದನ್ನೆಲ್ಲ ತಾವು ಅಧ್ಯಯನ ಮಾಡುವುದರ ಮುಖಾಂತರವಾಗಿ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ನನ್ನ 2 ಮಾತುಗಳಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ಏನಾದರೂ
ತಿಳಿಯದೆ ಮಾತನಾಡಿದರೆ ದಯವಿಟ್ಟು ತಾವೆಲ್ಲರೂ ಕೂಡ ಕ್ಷಮಿಸಬೇಕು ಅಂತ ಹೇಳಿ ಕೇಳ್ತಾ, ಇಷ್ಟು ಹೊತ್ತು ಸಂಯಮದಿಂದ ಕೇಳಿಸಿಕೊಂಡಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरदास ठाकुर की जय. धन्यवाद. हरे कृष्ण.